ನಮಸ್ಕಾರ. ನಾಳೆ ವಿಶೇಷವಾದ ಪದ್ಮಿನಿ ಏಕಾದಶಿ. ಈ ಒಂದು ಪದ್ಮಿನಿ ಏಕಾದಶಿಯು 3 ವರ್ಷಗಳಿಗೊಮ್ಮೆ ಬರುವ ಪುರುಷೋತ್ತಮ ಮಾಸದಲ್ಲಿ ಬಂದಿರುವುದು ಬಹಳನೇ ವಿಶೇಷ. ಪದ್ಮ ಪುರಾಣದಲ್ಲಿ ಈ ದಿನ ಮಾಡುವ ಉಪವಾಸ, ವ್ರತ, ಪೂಜೆ ಹಾಗೆಯೇ ಮಂತ್ರಪಠಣಗಳಿಗೆ ಹೆಚ್ಚಿನ ಒಂದು ಆಶೀರ್ವಾದ ಸಿಗುತ್ತೆ ವಿಷ್ಣುವಿನಿಂದ ನೇರವಾಗಿ ಅಂತ ಹೇಳಲಾಗಿದೆ. ಹಾಗಾಗಿ ಈ ಒಂದು ಪದ್ಮಿನಿ ಏಕಾದಶಿಯ ದಿನ ಈ ಒಂದು ಮಂತ್ರವನ್ನ ಪಠಿಸಿ ಈ ಒಂದು ರೀತಿಯಲ್ಲಿ ನೀವು ಪೂಜೆಯನ್ನ ಸಲ್ಲಿಸೋದ್ರಿಂದ ನೀವು ಕಳೆದುಕೊಂಡಂತಹ ಸಂಪತ್ತು, ಕೀರ್ತಿ, ಐಶ್ವರ್ಯ ಹಾಗೆಯೇ ವಸ್ತುಗಳು ನಿಮ್ಮ ಬಳಿ ಸೇರುತ್ತೆ ಅಂತ ಹೇಳ್ತಾರೆ. ಹಾಗಿದ್ರೆ ಆ ಮಂತ್ರ ಯಾವುದು, ಹಾಗೆಯೇ ಯಾವ ರೀತಿ ಆ ಮಂತ್ರವನ್ನ ಹೇಳಬೇಕು, ಯಾವ ರೀತಿ ಪೂಜೆಯನ್ನ ಮಾಡಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನ ನಮ್ಮ ಡಿವೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಅಲ್ಲಿ ನೀಡಲಾಗಿದೆ. ನೀವಿನ್ನೂ ನಮ್ಮ ಡಿವೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾವು ಆಗುವ ಎಲ್ಲ ಮಾಹಿತಿಗಳು ಸಹ ನಿಮ್ಮ ಫೋನ್ಗೆ ಉಚಿತವಾಗಿ ಬರುತ್ತದೆ. 24 ಏಕಾದಶಿಗಳು ಬರ್ತವೆ. ಆದ್ರೆ ನಾಳೆ ಬರುತ್ತಿರುವಂತಹ ಪದ್ಮಿನಿ ಏಕಾದಶಿಯು 3 ವರ್ಷಗಳಿಗೊಮ್ಮೆ ಬಂದಿರುವ ಪುರುಷೋತ್ತಮ ಮಾಸ ಅಂದ್ರೆ ಅಧಿಕ ಮಾಸದಲ್ಲಿ ಬಂದಿರುವುದರಿಂದ ಈ ಅಧಿಕ ಮಾಸದ ಅಧಿದೇವತೆ ವಿಷ್ಣು ಆಗಿದ್ದಾರೆ. ಹಾಗಾಗಿ ಈ ಒಂದು ಪದ್ಮಿನಿ ಏಕಾದಶಿಯನ್ನ ಯಾರೆಲ್ಲ ಆಚರಣೆಯನ್ನ ಮಾಡ್ತಾರೆ, ಯಾರೆಲ್ಲ ಈ ದಿನ ವಿಶೇಷವಾಗಿ ಪೂಜೆ, ಮಂತ್ರಪಠಣೆ, ದಾನವನ್ನ ಮಾಡ್ತಾರೆ ಅವರ ಸಕಲ ಸಂಕಷ್ಟಗಳನ್ನ ಮಹಾವಿಷ್ಣುವು ಕಳೆಯುತ್ತಾನೆ ಅಂತ ನಂಬಿಕೆ ಇದೆ. ವೀರ್ಯಾರ್ಜುನನು ಮಹಾವಿಷ್ಣುವಿನ ಸುದರ್ಶನ ಚಕ್ರದ ಅಂಶ ಎಂಬುದು ಎಲ್ಲರಿಗೂ ತಿಳಿದಿಲ್ಲ. ಒಮ್ಮೆ ಸುದರ್ಶನ ಚಕ್ರಕ್ಕೆ ಅಹಂಕಾರ ಬಂದು ವಿಷ್ಣುವಿಗೆ ತಾನಿಲ್ಲದಿದ್ದರೆ ಯಾವ ಕೆಲಸವೂ ಆಗುವುದಿಲ್ಲ ಅಂತ ಹೇಳುತ್ತೆ. ಆ ಸಮಯದಲ್ಲಿ ವಿಷ್ಣುವಿನ ಶಾಪಕ್ಕೆ ಗುರಿಯಾದ ಸುದರ್ಶನ ಚಕ್ರವು ಭೂಮಿಯಲ್ಲಿ ಹುಟ್ಟಿ ಕಾರ್ತವೀರ್ಯಾರ್ಜುನನ ಒಂದು ಅವತಾರವನ್ನ ಎತ್ತುತ್ತೆ. ಈ ಕಾರ್ತವೀರ್ಯಾರ್ಜುನನ ಮಂತ್ರವನ್ನ ಯಾರೆಲ್ಲ ಪಠಿಸ್ತಾರೆ, ಯಾರೆಲ್ಲ ಆತನನ್ನ ನಾಳೆ ಪದ್ಮಿನಿ ಏಕಾದಶಿ ದಿನದಂದು ಆ ಮಂತ್ರವನ್ನ ಪಠಿಸ್ತಾರೋ ಅವರು ಕಳೆದು ಹೋದ ಸಂಪತ್ತು, ಕೀರ್ತಿ ಹಾಗೆಯೇ ಯಶಸ್ಸು, ವಸ್ತುಗಳು ಲಭಿಸುತ್ತೆ ಅಂತ ಹೇಳ್ತಾರೆ. ಆ ಮಂತ್ರ ಹೀಗಿದೆ: ಕಾರ್ತವೀರ್ಯಾರ್ಜುನೋ ನಾಮ ರಾಜ ಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇಣ ಗತಂ ನಷ್ಟಂ ಚ ಲಭ್ಯತೆ. ಈ ಮಂತ್ರವನ್ನ ಪಠಿಸಿದ ನಂತರ ಈ ಮಂತ್ರವನ್ನ ಪಠಿಸಬೇಕಾದ್ರೆ ಮುಖ್ಯವಾಗಿ ಬೆಳಿಗ್ಗೆನೆ ಎದ್ದು ಶುಚಿಭೂತರಾಗಿ ನೀವು ದೇವರಿಗೆ ದೀಪವನ್ನ ಹಚ್ಚಿ ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ಕುಳಿತುಕೊಂಡು ಈ ಒಂದು ಮಂತ್ರವನ್ನ 21 ಬಾರಿ, 54 ಬಾರಿ, ಸಾಧ್ಯವಾದರೆ 108 ಬಾರಿ ನಾಳೆಯ ದಿನ ಪಠಿಸಬೇಕಾಗುತ್ತೆ. ಯಾವ ಸಮಯದಲ್ಲಿ ಪಠಿಸಬೇಕು ಅಂದ್ರೆ ನೀವು ಬೆಳಿಗ್ಗೆ 6 ಗಂಟೆಯಿಂದ 9 ಗಂಟೆ ಒಳಗಡೆ ಈ ಒಂದು ಮಂತ್ರವನ್ನ ಪಠಿಸಬೇಕು. ಸಂಜೆ ಸಾಧ್ಯವಾದರೆ 6 ರಿಂದ 9 ಗಂಟೆ ಒಳಗಡೆ ಪಠಿಸಬಹುದು, ಅಥವಾ ರಾತ್ರಿಯ ಸಮಯದಲ್ಲಿ ಯಾವಾಗಲಾದರೂ ನೀವು ಈ ಒಂದು ಮಂತ್ರವನ್ನು 108 ಬಾರಿ ಪಠಿಸೋದ್ರಿಂದ ಹೆಚ್ಚಿನ ಲಾಭವನ್ನ ನೀವು ಪಡ್ಕೊಳ್ಬಹುದು. ಇಂತಹ ವಿಶೇಷವಾದ ದೈವ ಮಾಹಿತಿ ಇಷ್ಟವಾದಲ್ಲಿ ಓಂ ಮಹಾವಿಷ್ಣು ಅಂತ ಕಮೆಂಟ್ ಮಾಡಿ. ಹಾಗೆಯೇ ಮತ್ತಷ್ಟು ಇಂತಹದೇ ದೈವ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಫಾಲೋ ಅಪ್ ಮಾಡಿ. ಅಲ್ಲಿಯವರೆಗೂ ಹರೇ ಕೃಷ್ಣ.